ಸರ್ವೋತ್ತಮತ್ವ ವಿಜ್ಞಾನಪೂರ್ವಂ ತತ್ರ ಮನಸ್ಸದಾ ಸರ್ವಾಧಿಕ ಪ್ರೇಮಯುಕ್ತಂ ಸರ್ವಸ್ಯಾತ್ರ ಸಮರ್ಪಣಂ ಅಖಂಡಾ ತ್ರಿವಿಧಾ ಪೂಜಾ ತದ್ರತ್ಯೈವ ಸ್ವಭಾವತಃ ರಕ್ಷತೀತ್ಯೇವ ವಿಶ್ವಾಸಃ ತದೀಯೋಹಮಿತಿ ಸ್ಮೃತಿಃ ಶರಣಾಗತಿರೇಷಾ ಸ್ಯಾತ್ ವಿಷ್ಣೋ ಮೋಕ್ಷಪ್ರದಾ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯದಲ್ಲಿ ಈ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ಅಂತ. ಪರಮಾತ್ಮನಿಗೆ ನೀನು ಶರಣ ಹೋಗು, ಅವನ ಅನುಗ್ರಹದಿಂದ ಉತ್ತಮವಾದ ಸ್ಥಾನ, ಶಾಶ್ವತವಾದ ಸ್ಥಾನ, ಯಾವಾಗಲೂ ಸುಖ, ದುಃಖದ ಸಂಬಂಧವೇ ಇಲ್ಲದ ಸುಖ ನಿನಗೆ ಮೋಕ್ಷದಲ್ಲಿ ಸಿಗತ್ತೆ. ಅಂತಹ ಮೋಕ್ಷವನ್ನು ಪಡೆಯಬೇಕಾದರೆ ದೇವರಿಗೆ ಶರಣ ಹೋಗೋದೊಂದೇ ದಾರಿ, ಬೇರೆ ದಾರಿ ಇಲ್ಲ ಅಂತ. ಅರ್ಜುನನಿಗೆ ಅದು ಅರ್ಥ ಆಯಿತು. ಆದರೆ ನಮಗೆಲ್ಲ ಅರ್ಥ ಆಗಬೇಕಲ್ಲ, ಶರಣ ಹೋಗೋದು ಅಂದರೆ ಏನು ಅಂತ ಗೊತ್ತಾಗಬೇಕು. ನಾನು ಶರಣ ಬಂದಿದ್ದೇನೆ ಅಂತ ದೇವರಿಗೆ ಅಂದ ಮಾತ್ರಕ್ಕೆ ಅದು ಶರಣ ಹೋಗೋದಾ ಅಥವಾ ಇನ್ನೇನಾದರೂ ಬೇರೆ ಉಂಟಾ? ಶ್ರೀಮದಾಚಾರ್ಯರು ಹೇಳ್ತಾರೆ, ಅಷ್ಟು ಸುಲಭ ಇದ್ದರೆ ಇಷ್ಟೊತ್ತಿಗೆ ಎಲ್ಲರೂ ಮೋಕ್ಷದಲ್ಲೇ ಇರ್ತಿದ್ರು. ಬರೀ ನಾನು ಶರಣ ಬಂದಿದ್ದೇನೆ ಅಂತ ಬಾಯಿಯಿಂದ ಅಂದ್ರೆ ಅಲ್ಲ, ಒಂದು ಬಾರಿ ಮನಸ್ಸಿನಿಂದ ಹೇಳಿಕೊಂಡ್ರೂ ಅಲ್ಲ. ಹಾಗಾದರೆ ಶರಣಾಗತಿ ಅಂತ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಇದೆ. ಅದನ್ನು ಭಗವಂತನೇ ಹೇಳಿದ್ದಾನೆ ಬೇರೆ ಕಡೆಗೆ, ಅದನ್ನು ಚೆನ್ನಾಗಿ ತಿಳಿದುಕೊಳ್ಳಿ ಅಂತ. ಜಗತ್ತಿನಲ್ಲಿ ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ಜೀವರಾಶಿಗಳಿದ್ದಾರೆ, ಚೇತನರು. ಎಲ್ಲ ಜೀವರಾಶಿಗಳಿಗಿಂತಲೂ ಉತ್ತಮನಾದವನು ಪರಮಾತ್ಮ. ನಮ್ಮ ಸುತ್ತಮುತ್ತ ಇರುವ ಜೀವರಾಶಿಗಳು ಮಾತ್ರ ಅಲ್ಲ, ಋಷಿಮುನಿಗಳು, ದೇವತೆಗಳು, ಲಕ್ಷ್ಮೀದೇವಿಯನ್ನು ಆರಂಭ ಮಾಡಿಕೊಂಡು ಎಲ್ಲ ದೇವತೆಗಳಿಗಿಂತಲೂ ಪರಮಾತ್ಮನು ಉತ್ತಮನಾಗಿದ್ದಾನೆ ಅಂತ ನಾವು ತಿಳಿದುಕೊಳ್ಳಬೇಕು. ಅದು ಶರಣಾಗತಿಯ ಒಂದು ಭಾಗ. ದೇವರಿಗೆ ಶರಣ ಹೋಗೋದು ಅಂದರೆ ನೀನೇ ಸರ್ವೋತ್ತಮ, ಬೇರೆ ಯಾರೂ ಸರ್ವೋತ್ತಮರಲ್ಲ ಅಂತ ದೃಢವಾಗಿ ನಂಬುವುದು. ಎರಡನೇದಾಗಿ ತತ್ರ ಮನಸ್ಸದಾ. ಯಾವಾಗೋ ಒಂದು ಸಲ ನೆನಪಾದಾಗ ರಾಮಕೃಷ್ಣ ಅಂದರೆ ನಡೆಯೋದಿಲ್ಲ, ಯಾವಾಗಲೂ ದೇವರಲ್ಲಿ ಮನಸ್ಸಿರಬೇಕು. ಅದು ಶರಣ ಹೋಗೋದು ಅಂದರೆ ಸರ್ವಸಮರ್ಪಣೆ ಅಂತಾರಲ್ಲ ಹಾಗೆ. ಸರ್ವಸಮರ್ಪಣೆ ಅಂದರೆ ಎಲ್ಲವನ್ನೂ ಕೊಡೋದಷ್ಟೇ ಅಲ್ಲ, ಎಲ್ಲ ಹೊತ್ತಿನೊಳಗೂ ಕೊಡೋದು. ಅಂದರೆ ನಮ್ಮ ಮನಸ್ಸನ್ನು ಯಾವಾಗಲೂ ಭಗವಂತನಲ್ಲಿಡೋದು, ನಮ್ಮ ಶರೀರ ಯಾವಾಗಲೂ ದೇವರ ಸೇವೆಗೆ ಸಿದ್ಧ ಆಗಿರಬೇಕು, ನಮ್ಮ ಮಾತು ಪರಮಾತ್ಮನನ್ನು ಸ್ತೋತ್ರ ಮಾಡುವುದಕ್ಕೆ ಸಿದ್ಧವಾಗಿರಬೇಕು. ಹೀಗಾದರೆ ಎಲ್ಲವನ್ನೂ ಸಮರ್ಪಣೆ ಮಾಡಿದಂತೆ, ಮನಸ್ಸು, ಮಾತು, ಶರೀರ. ಸಮರ್ಪಣೆ ಮಾಡೋದು ಅಂದರೆ ಯಾವುದೇ ವಿಧವಾದ ಫಲಾಪೇಕ್ಷೆ ಇರಬಾರದು. ನೀನೇ ಕೊಟ್ಟದ್ದು, ಇದು ನಿನಗೆ ಅರ್ಪಿತ ಅಂತ. ಆದರೆ ದೇವರು ನಮಗೇನು ಫಲ ಬೇಕೋ ಅದನ್ನು ತಾನೇ ತಿಳಿದು, ನಾವು ಎಷ್ಟು ಬೇಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅದಕ್ಕಿಂತಲೂ ಹೆಚ್ಚೇ ದೇವರು ಕೊಡ್ತಾನೆ. ಆದರೆ ನಮಗೆ ಆ ವಿಶ್ವಾಸ ಇರಬೇಕಷ್ಟೆ. ಅವನಿಗೆ ಅರ್ಥ ಆಗ್ತದೋ ಇಲ್ಲೋ, ನನಗೇನು ಬೇಕು ಅನ್ನೋದು ಕ್ಲಿಯರ್ ಕಟ್ಟಾಗಿ ದೇವರಿಗೆ ಗೊತ್ತದನೋ ಇಲ್ಲೋ ಅಂತ ನಾವೇನಾದರೂ ದೇವರಿಗೇನೆ ಸಜೆಷನ್ ಕೊಡ್ಲಿಕ್ಕೆ ಹೋದರೆ ಆಗ ದೇವರೇನು ಅನ್ನೋದಿಲ್ಲ, ಆಯಿತು ನಿಂದೇನು ಸಜೆಷನ್ ಇದೆ ಕೊಡು ಅಂತಾನೆ. ನಾವು ಏನು ಕೊಟ್ಟಿರ್ತೇವೋ ಅಷ್ಟೇ ಮಾಡಿಬಿಡ್ತೇನೆ, ಯಾಕಂದರೆ ನೀನು ತಾನೇ ಸಜೆಷನ್ ಕೊಟ್ಟದ್ದು, ನೀನು ಎಷ್ಟು ಹೇಳಿದ್ದೀಯೋ ಅಷ್ಟು ಕೊಟ್ಬಿಡ್ತೇನೆ ಅಂತಾನೆ. ಆದರೆ ನನಗೇನು ತಿಳಿಯೋದಿಲ್ಲ, ನೀನೇ ಎಲ್ಲ ತಿಳ್ಕೊಂಡು ಮಾಡು ಅಂದರೆ ನನಗೆ ಒಂದು ಗೊತ್ತಾಗ್ತಾ ಇದ್ದರೆ ಅವನಿಗೆ ಸಾವಿರ ಅನಂತ ಗೊತ್ತಾಗ್ತದೆ. ಆದ್ದರಿಂದ ನನಗೆ ಯಾವುದು ಬೇಕೋ ಅದನ್ನು ದೇವರು ತಾನೇ ತಿಳಿದು ಅನುಗ್ರಹ ಮಾಡಿ ಕೊಡುವುದಕ್ಕೆ ಸಿದ್ಧನಿದ್ದಾನೆ, ಕೊಡುತ್ತಾನೆ ಎನ್ನುವ ವಿಶ್ವಾಸ ಇರಬೇಕು. ರಕ್ಷತಿ ಇತ್ಯೇವ ವಿಶ್ವಾಸಃ ತದೀಯೋಹಮಿತಿ ಸ್ಮೃತಿ. ನಾನು ಯಾರ ಅಲ್ಲ, ನಾನು ದೇವರವನು. ದೇವರವನು ಅಂದರೆ ಏನು? ನಾನು ದೇವರವನು, ದೇವರ ಮಗ ಹೌದು, ದೇವರ ಶಿಷ್ಯ ಹೌದು,
ದೇವರ ಭಕ್ತ ಹೌದು, ಎಲ್ಲವೂ ಹೌದು. ಯಾಕಂದರೆ ಅವನು ನನಗೆಲ್ಲ ಇದ್ದಾನೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ದೇವರು ನನಗೆಲ್ಲ ಆಗಿದ್ದಾನೆ ಅಂದರೆ ಅವನಿಗೂ ನಾನೆಲ್ಲ ಆಗಬೇಕಲ್ಲ. ಅವನು ತಂದೆ ತಾಯಿ ಆದರೆ ನಾನು ಮಗ ಆಗಬೇಕು, ಅವನು ಗುರು ಆದರೆ ನಾನು ಶಿಷ್ಯ ಆಗಬೇಕು. ಹಾಗಾಗಿ ಆ ರೀತಿ ಆ ಪರಮಾತ್ಮನ ಸಂಬಂಧ ಅನುಗ್ರಹ ನನ್ನ ಮೇಲೆ ಇದ್ದೇ ಇದೆ. ಅವನು ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಎನ್ನುವ ವಿಶ್ವಾಸವನ್ನು ಪೂರ್ಣ ಇಟ್ಟುಕೊಂಡು ಯಾವ ಫಲಾಪೇಕ್ಷೆ ಇಲ್ಲದೆ ಅವನೇ ಸರ್ವೋತ್ತಮ ಅಂತ ಅನುಸಂಧಾನ ಮಾಡ್ತಾ ನಿರಂತರವಾಗಿ ನಾವು ಪೂಜೆಯನ್ನು ಮಾಡ್ತಾ ಇದ್ದರೆ ಆಗ ಅದು ಶರಣಾಗತಿ ಅಂತ ಅನಿಸುತ್ತೆ. ಮೋಕ್ಷವನ್ನು ಕೊಡ್ತಾನೆ ಎಂಬುದಾಗಿ ಭಗವದ್ಗೀತೆಗೆ ಶ್ರೀಮದಾಚಾರ್ಯರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಶ್ರೀಮದಾಚಾರ್ಯರು ಬೇರೆ ಅಲ್ಲ, ಹನುಮಂತ ದೇವರು ಬೇರೆ ಅಲ್ಲ. ಆ ಹನುಮಂತ ದೇವರ ವಿಶೇಷವಾದ ದೀಪೋತ್ಸವಾದಿ ಕಾರ್ಯಕ್ರಮಗಳನ್ನು ಮಾಡಿ ನಾವು ಅವರ ಅನುಗ್ರಹವನ್ನು ಪಡೀತಾ ಇದ್ದೇವೆ. ಇದು ಎಷ್ಟು ಔಚಿತ್ಯಪೂರ್ಣ ಅಂದರೆ, ದೀಪೋತ್ಸವ ಮಾಡಿದ ದೇವರಿಗೆ ದೀಪೋತ್ಸವ ಅಂತ. ದೀಪ ಅಂದರೆ ಜ್ಞಾನದೀಪ. ಸರ್ವಮೂಲ ಗ್ರಂಥಗಳ ರಚನೆ ಮಾಡಿಕೊಟ್ಟು ಜಗತ್ತಿನಲ್ಲಿಯೇ ಜ್ಞಾನದ ದೀಪಗಳನ್ನು ಹಚ್ಚಿ ಜ್ಞಾನದೀಪೋತ್ಸವವನ್ನು ಮಾಡಿದ ಮಹಾನುಭಾವರು ವಾಯುದೇವರು, ಹನುಮಂತ ದೇವರು, ಶ್ರೀಮದ್ ಆಚಾರ್ಯರು. ಅವರಿಗೆ ದೀಪದ ಸಮರ್ಪಣೆ ಎನ್ನುವುದು ಅತ್ಯಂತ ಔಚಿತ್ಯಪೂರ್ಣ, ನಮ್ಮ ಕರ್ತವ್ಯ ಅದು. ಆ ಒಂದು ಸಮರ್ಪಣೆಯನ್ನು ಮಾಡಿ ವಿಶೇಷವಾಗಿ ಇನ್ನಷ್ಟು ನಮ್ಮ ಸಮಾಜದಲ್ಲಿರುವ ಎಲ್ಲ ಸಜ್ಜನರಿಗೆ, ಭಗವದ್ಭಕ್ತರಿಗೆ ಜ್ಞಾನದೀಪ ಬೆಳಗಲಿ, ಎಲ್ಲರೂ ಧರ್ಮ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿರುವಂತಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣ.